ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಇಬ್ಬರು ಆಗಷ್ಟೇ ಕಾಲೇಜ್ ಮುಗಿಸಿದ ಹುಡುಗಿರು, ಇಬ್ಬರು ಪ್ರೀತಿ ಪ್ರೇಮದ ಬಲೆಗೆ ಬಿದ್ದವರು. ಈಗ ಒಬ್ಳು ಬದುಕಿಲ್ಲ, ಇನ್ನೊಬ್ಳು ಆಸ್ಪತ್ರೆಯಲ್ಲಿದ್ದಾಳೆ. ಅದಕ್ಕೆ ಕಾರಣ ಪ್ರೀತಿಸಿದ ಹುಡುಗರು. ಆ ಹುಡುಗರಿಗೆ ಅನುಮಾನ ಜಾಸ್ತಿನಾ? ಹುಡುಗಿರು ಪ್ರೀತಿಯ ವಿಷಯದಲ್ಲಿ ಎಡುತ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ಆದ್ರೆ ನಡೀತಿರೋದು ಮಾತ್ರ ದುರಂತ. ಇದು ಪ್ರೀತಿಯನ್ನ ಕೊಂದವರ ಕಥೆ. ಒಂದ್ ಕಡೆ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದವನು ಸಾವು ಬದುಕಿನ ಹೋರಾಟ ನಡೆಸ್ತಾ ಇದ್ದಾನೆ. ಇನ್ನೊಂದು ಕಡೆ 3 ಮಹಡಿ ಮೇಲಿನಿಂದ ಹಾರಿ ಪ್ರಾಣ ಬಿಡೋದಕ್ಕೆ ಪ್ರಯತ್ನಿಸಿದವನ ಮೂಳೆ ಪುಡಿ ಪುಡಿಯಾಗಿ ಹಾಸಿಗೆ ಹಿಡಿದಿದ್ದಾನೆ. ಇವರಿಬ್ಬರೂ ಹಂತಕರು, ಪ್ರೀತಿಯನ್ನ ಕೊಂದ ಕಿರಾತಕರು. ಇವರ ಪೈಕಿ ಈ ಹುಡುಗ ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಳ್ಳೋ ತಯಾರಿಯಲ್ಲಿದ್ದವನು. ಹೆಸರು ರವಿ ರಾಣಾ ಸಿಂಗ್. NIFTಯಲ್ಲಿ ಓದ್ತಾ ಇರುವಾಗಲೇ ಸಹಪಾಠಿ ಅಪರ್ಣಾಳನ್ನ ಪ್ರೀತಿಸಿದ್ದ. ಚೆನ್ನೈ ಮೂಲದ ಈ ಹುಡುಗಿ ರವಿಯ ಜೊತೆ ಪ್ರೀತಿ ಪ್ರೇಮ ಅಂತ ಓಡಾಡಿಕೊಂಡಿದ್ದು ವರ್ಷಗಳೇ ಕಳೆದು ಹೋಗಿವೆ. ಈ ನಡುವೆ ಪ್ರೇಮಿಗಳು ಓದು ಮುಗಿಸಿ ಬೇರೆ ಬೇರೆ ಕಡೆ ಕೆಲಸ ಹಿಡಿದಿದ್ದಾರೆ. ಆಗ ಅವಳ ಲೈಫಲ್ಲಿ ಎಂಟ್ರಿ ಆದವನು ಕೌಶಿಕ್. ಬೊಮ್ಮನಹಳ್ಳಿಯ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿರೋ ಕೋರಮಂಗಲದ ಹುಡುಗ ಕೌಶಿಕ್ ಸಹೋದ್ಯೋಗಿ ಅಪರ್ಣಾಳನ್ನ ಪ್ರೀತಿಸ್ತಾ ಇದ್ದ. ಗೊತ್ತಿಲ್ಲ, ಆದ್ರೆ ಅವರಿಬ್ಬರ ನಡುವೆ ಕ್ಲೋಸ್ ಫ್ರೆಂಡ್ಶಿಪ್ ಅಂತೂ ಇತ್ತು. ಅಪರ್ಣಾ ಮತ್ತು ರವಿ ರಾಣಾ ಸಿಂಗ್ ಇಬ್ಬರು NIFT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ NIFT ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ ಆಗಿರ್ತಾರೆ. ಅವರಿಬ್ಬರು 4 ವರ್ಷದಿಂದ ಗೆಳೆಯರಾಗಿದ್ದು ಮೊನ್ನೆ ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡಿದ್ದಾರೆ. ಅಪರ್ಣಾ ಬೇರೆ ಒಂದು ಕಂಪನಿಯಲ್ಲಿ ಉದ್ಯೋಗಕ್ಕೆ ಸೇರಿದಾಗ ಅಲ್ಲಿ ಕೌಶಿಕ್ ಅಂತ ಒಬ್ಬ ಇನ್ನೊಂದು ಉದ್ಯೋಗಿ ಜೊತೆಯಲ್ಲಿ ಅವರು ಫ್ರೆಂಡ್ಶಿಪ್ ಅನ್ನು ಬೆಳೆದಿರುತ್ತಾರೆ. ಅದೇ ಗೆಳೆತನ ಇವತ್ತು ಕೌಶಿಕ್ ಪ್ರಾಣಕ್ಕೆ ಕುತ್ತು ತಂತು. ರವಿಗೆ ಅದ್ಯಾವಾಗಿಂದ ಅಪರ್ಣಾ ಬಗ್ಗೆ ಅನುಮಾನ ಶುರುವಾಗಿದ್ಯೋ ಅದ್ಯಾಕೆ ಇವತ್ತು ತೀರಾ ಕೊಲೆ ಮಾಡೋ ಮಟ್ಟಕ್ಕೆ ಬಂತು, ಈ ಬಗ್ಗೆ ಸದ್ಯಕ್ಕೆ ಸ್ಪಷ್ಟವಾಗಿ ಹೇಳೋರು ಯಾರೂ ಇಲ್ಲ. ಆವತ್ತು ರವಿ ಅಚಾನಕ್ಕಾಗಿ ಅಪರ್ಣಾಳ ಮನೆಗೆ ಬಂದಾಗ ಅಲ್ಲಿ ಕೌಶಿಕ್ ಇದ್ದ. ಆಗ್ಲೇ ರವಿಗೆ ಕೋಪದ ಕಟ್ಟೆ ಒಡೆದು ಅಪರ್ಣಾಳನ್ನ ಹೊಡೆಯೋದಕ್ಕೆ ಹೋಗಿದ್ದ. ತಪ್ಪಿಸೋದಕ್ಕೆ ಬಂದ ಕೌಶಿಕ್ ಬಲಿಪಶುವಾದ. ಜಗಳ ಆಗಿದೆ ಅಲ್ಲಿ. ಆ ಜಗಳದಲ್ಲಿ ನಮ್ಮ ಹುಡುಗ ಅವಳ ಹುಡುಗಿಗೆ ಕಾಪಾಡಲಿಕ್ಕೆ ಅಂತ ಹೋಗಿದ್ದಾನೆ. ಆ ಹುಡುಗಿಗೆ ಚೂರಿ ಹಾಕಕ್ಕೆ ಬಂದಿದ್ದಾನೆ ಅವನು. ಅವಳಿಗೆ ಏಟ್ ಬಿದ್ದಿದೆ, ಅವಳು ಕಾಪಾಡಕ್ಕೆ ಹೋಗಿ ಇವನಿಗೆ ಏಟ್ ಬಿದ್ದು ಇವನು ತಿಳ್ಕೊಂಡು. ಏನು ರೀಸನ್ಸ್ ಹೇಳ್ತಾರೆ? ಅವ್ನು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಹುಡುಗನ ಅವನು ಯಾರು ಅಂತ ಗೊತ್ತಿಲ್ಲ, ಅವನು ನಮ್ಮ ಹುಡುಗ ಯಾರು ಅಂತ ಗೊತ್ತಿಲ್ಲ. ನಾವು ನೋಡೇ ಇಲ್ಲ ಅವನ್ನ, ಫಸ್ಟ್ ಟೈಮ್ ನಾವು ನೋಡ್ತಿರೋದು. ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಹೊಡೆದಿರೋದು ಅಂದ್ರೆ ಹಿಂಗಲ್ಲ. ರವಿ ಮೊದಲೇ ಕೌಶಿಕ್ ಅಪರ್ಣಾ ಮನೆಗೆ ಬಂದ ವಿಷಯ ತಿಳಿದು ಹೊಡೆಯೋ ತಯಾರಿಯಲ್ಲೇ ಅಲ್ಲಿಗೆ ಬಂದಿದ್ನೇನೋ ಅನ್ಸುತ್ತೆ. ಚಾಕುವಿನಲ್ಲಿ ಮನ ಬಂದಂತೆ ತಿವಿದಿದ್ದ. ಕಡೆಗೆ ಇವರು ರಕ್ತದ ಮಡುವಲ್ಲಿ ಬಿದ್ದುಕೊಂಡಿದ್ದಾಗಲೇ ಮನೆಯ ಮಹಡಿ ಏರಿ ಅಲ್ಲಿಂದ ಹಾರಿ ತಾನೂ ಪ್ರಾಣ ಬಿಡೋ ಪ್ರಯತ್ನ ಮಾಡಿದ್ದ. ಅಪರ್ಣಾ ಅಂತ ಒಂದು ಹೆಣ್ಮಗಳು ತನ್ನ ಮನೆಯಲ್ಲಿ ಇರುವಾಗ ಅಪರ್ಣನ ಸ್ನೇಹಿತನಾದಂಥ ರವಿ ರಾಣಾ ಸಿಂಗ್ ಎನ್ನುವವನು ಅವ್ರ ಮನೆ ಹತ್ರ ಬಂದು ಅಪರ್ಣಗೆ ಮತ್ತು ಅಪರ್ಣನ ಸ್ನೇಹಿತನಾದ ಕೌಶಿಕ್ ಇಬ್ಬರಿಗೆ ಒಂದು ಚಾಕುವಿನಿಂದ ತಿವಿದಿರುತ್ತಾನೆ. ಆ ಚಾಕುವಿನಿಂದ ತಿವಿದ ನಂತರ ಕೌಶಿಕನನ್ನು ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲಿ ಅವರು ಸತ್ತೋಗಿರ್ತಾರೆ. ಅಪರ್ಣಾ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಲಾಗಿದೆ. ಅಪರ್ಣಾ ಈಗ ಚೇತರಿಸಿಕೊಳ್ತಾ ಇದ್ದಾಳೆ ಮತ್ತು ಅಪಾಯದಿಂದ ಪಾರಾಗಿದ್ದಾಳೆ. ಇವರಿಬ್ಬರನ್ನ ಸ್ಟ್ಯಾಬ್ ಮಾಡಿದ ನಂತರ ಅವರು ರವಿ ರಾಣಾ ಸಿಂಗ್ ಏನಾಗಿದೆ, ಅವನು ಒಂದು 3ನೇ ಮಹಡಿ ಹತ್ತಿ ಅಲ್ಲಿಂದ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಅಲ್ಲಿಂದ ಜಿಗಿದಿದ್ದಾನೆ. ಅವನು ಕೆಳಗಡೆ ಬಿದ್ದು ಅವನಿಗೆ ಕಾಲು ಮತ್ತು ಸೊಂಟೆ ಮುರಿದಿದೆ. ಈ ರವಿಯೇನೋ ಪ್ರೀತಿಯಲ್ಲಿ ಹುಚ್ಚನಾಗಿ ಎಲ್ಲರನ್ನು ಸಾಯಿಸಿ ತಾನು ಸಾಯ್ಬೇಕು ಅಂತ ಹೊರಟು ಬಿಟ್ಟ. ಆದ್ರೆ ಆ ಹುಡುಗಿ ಅಪರ್ಣಾಗೂ ಆಯಸ್ಸು ತುಂಬಿರಲಿಲ್ಲ, ಅವನಿಗೂ ಸಾವು ಬರಲಿಲ್ಲ. ಇವರಿಬ್ಬರ ನಡುವೆ ಕೌಶಿಕ್ ಕಥೆ
ಮುಗಿದೋಯ್ತು. ಇಲ್ಲಿ ಬೆಳೆದು ನಿಂತ ಮಗನ್ನ ಕಳ್ಕೊಂಡ ಕೌಶಿಕ್ ಕುಟುಂಬಕ್ಕಾದಂಥದ್ದೇ ನೋವು ಅಲ್ಲಿ ಮಗಳನ್ನ ಕಳೆದುಕೊಂಡವರದು. ಈಗ ವಿಷ ಕುಡಿದು ಆಸ್ಪತ್ರೆಯಲ್ಲಿ ಮಲಗಿರೋ ಹುಡುಗ ತನ್ನ ಪ್ರಿಯತಮೆ ಉಸಿರಾಡೋದನ್ನ ನಿಲ್ಲಿಸಿದ್ಲು ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡೇ ವಾಪಸ್ ಬಂದಿದ್ದ. ಅವನು ಆ ಹುಡುಗಿಯ ಹೆಣ ಹಾಕಿ ವಿಷ ತಗೊಂಡಿದ್ದೇ ಒಂದು ವಿಚಿತ್ರ ಕಥೆ. ಆ ಎರಡು ತ್ರಿಕೋನ ಪ್ರೇಮ ಕಥೆ ಕೂಡ ಬೆಂಗಳೂರಲ್ಲೇ ನಡೆದಿದ್ದು. ಒಂದು HSR ಲೇಔಟ್ ಸ್ಟೇಷನ್ ವ್ಯಾಪ್ತಿಯಲ್ಲಿ, ಇನ್ನೊಂದು ಬ್ಯಾಡರಹಳ್ಳಿಯಲ್ಲಿ. ವಿಪರ್ಯಾಸ ಅಂದ್ರೆ ಎರಡೆರಡು ದಿನ ಅಂತರದಲ್ಲಿ ಇಂತಹದ್ದೊಂದು ಘಟನೆ ನಡೆದಿದೆ. ಎರಡೂ ಕಥೆಯಲ್ಲೂ ಹುಡುಗಿದು ತಪ್ಪ, ಹುಡುಗನದು ತಪ್ಪ. ಹೇಳೋದು ಸ್ವಲ್ಪ ಕಷ್ಟ, ಆದ್ರೆ ಹುಡುಗರು ಹಂತಕರಾಗಿದ್ದು ಮಾತ್ರ ವಿಚಿತ್ರ ಸನ್ನಿವೇಶಗಳಲ್ಲಿ. ಅದರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.